ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಡುವುದೇ ಅಂತ. ಇವತ್ತಿನ ವಿಡಿಯೋದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟನ್ನು ಮಾತಾಡೋಕೆ ಹೋಗ್ತಾ ಇದ್ದೀನಿ. ಸುಮಾರು ಜನ ಇನ್ವೆಸ್ಟರ್ಸ್ಗಳು ಹೇಗೆ ಹೂಡಿಕೆಯನ್ನು ಮಾಡಬೇಕು ಅಥವಾ ಯಾವ ರೀತಿ ಹೂಡಿಕೆಯನ್ನು ನಮ್ಮದು ಎಂಟ್ರ್ ಆಗಬೇಕು ಮಾರ್ಕೆಟ್ಗೆ ಅನ್ನೋದನ್ನು ಮಾತ್ರ ಯೋಚನೆ ಮಾಡಿರ್ತಾರೆ. ಬಟ್ ಇನ್ವೆಸ್ಟಿಂಗೇ ಆಗಲಿ ಅಥವಾ ಟ್ರೇಡಿಂಗೇ ಆಗಲಿ, ನಾವು ಯಾವ ರೀತಿ ನಮ್ಮ ಇನ್ವೆಸ್ಟಿಂಗಿಂದ ಹೊರಗಡೆ ಬರ್ತೀವಿ ಅಥವಾ ಯಾವ ರೀತಿ ನಮ್ಮ ಟ್ರೇಡಿಂಗಿಂದ ಹೊರಗಡೆ ಬರ್ತೀವಿ ಒಂದು ಇನ್ವೆಸ್ಟ್ಮೆಂಟಿಂದ ಅನ್ನೋದು ಬಹಳ ಪ್ರಾಮುಖ್ಯತೆ ವಹಿಸುತ್ತೆ. ಬಿಕಾಸ್ ಇಟ್ಸ್ ಆ್ಯಸ್ ಸಿಂಪಲ್ ಆಸ್ ದ್ಯಾಟ್. ಸೊ ಯಾವಾಗ ನಿಮಗೆ ಪ್ರಾಫಿಟ್ ಟು ಲಾಸ್ ಅನ್ನೋದು ಗೊತ್ತಾಗುತ್ತೆ, ಯಾವಾಗ ನೀವು ನಿಮ್ಮ ಒಂದು ಇನ್ವೆಸ್ಟ್ಮೆಂಟಿಂದ ಹೊರಗಡೆ ಬರ್ತೀರೋ ಆವಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ನೀವು ಪ್ರಾಫಿಟಲ್ಲಿದ್ದೀರಾ ಲಾಸಲ್ಲಿದ್ದೀರಾ ಅನ್ನೋದು. ಸೊ ಹಾಗಾಗಿ ಏನಪ್ಪ ಅಂತ ಅಂದರೆ ಮೋಸ್ಟ್ ಇಂಪಾರ್ಟೆನ್ಸ್ ಮೆಜಾರಿಟಿ ಆಫ್ ದ ಪ್ರೊಫೆಷನಲ್ ಇನ್ವೆಸ್ಟರ್ಸ್ ಇರ್ಬೋದು, ಟ್ರೇಡರ್ಸ್ಗಳಿರ್ಬೋದು, ಅವರು ಈ ಒಂದು ಎಕ್ಸಿಟ್ ಆಗೋ ಒಂದು ವಿಷಯಕ್ಕೆ ಕೊಡ್ತಾರೆ. ಸುಮ್ಮನೆ ಎಕ್ಸಿಟ್ ಆಗಿಬಿಡೋದಲ್ಲ. ಸೊ ಓವರಾಲ್ ಏನಿದೆಯೋ ನಮ್ಮ ಇನ್ವೆಸ್ಟ್ಮೆಂಟ್ ನಾವು ಏನಕ್ಕೆ ಮಾಡಿರ್ತೀವಿ ಆ ಒಂದು ಅಜೆಂಡಾ ಕ್ಲಿಯರ್ ಆಗಿದ್ದು, ಅದೇ ರೀತಿಯಲ್ಲೇ ನಾವು ಅದರಿಂದ ಹೊರಗಡೆ ಬರೋಕ್ಕೂ ಪ್ರಾಪರ್ ಆಗಿ ಪ್ಲಾನ್ ಇಟ್ಕೊಂಡು ಯೋಜನೆಗಳನ್ನು ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳನೇ ಸೂಕ್ತವಾಗಿರುತ್ತೆ. ಈ ನಿಟ್ಟಿನಲ್ಲಿ 3 ಲೆಜೆಂಡ್ರಿ ಇನ್ವೆಸ್ಟರ್ಸ್ಗಳಿದ್ದಾರೆ. ಓವರಾಲ್ ಒಂದು ಇನ್ವೆಸ್ಟಿಂಗ್ ಅಂತ ಬಂದರೆ 3 ಲೆಜೆಂಡ್ರಿ ಇನ್ವೆಸ್ಟರ್ಸ್ಗಳು. ಅದರಲ್ಲಿ ವಾರನ್ ಬಫೆಟ್ ನೀವು ಆಲ್ರೆಡಿ ಕೇಳಿದರೆ ನಾನು ಸುಮಾರು ಕಡೆಗೆ ಮಾತಾಡಿದ್ದೀನಿ. ಎರಡನೇ ವ್ಯಕ್ತಿ ಪೀಟರ್ ಲಿಂಚ್ ಅಂತ ಹೇಳಿಕೊಂಡು, ಹಾಗೆ ಈ ಒಂದು ಚಾರ್ಲಿ ಮಂಗರ್ ಅಂತ ಹೇಳ್ಬಿಟ್ಟು ಬರ್ತಾರೆ. ಈ 3 ಜನಗಳು ಏನು ಹೇಳಿದ್ದಾರೆ, ಯಾವಾಗ ಸ್ಟಾಕನ್ನು ಸೆಲ್ ಮಾಡಬೇಕು ಅನ್ನೋ ಒಂದು ವಿಷಯವಾಗಿ ಯಾವ ರೀತಿ ಇವರು ಮಾತಾಡಿದ್ದಾರೆ, ಹಾಗೆ ಅದರಿಂದ ನಮಗೇನೇನೆಲ್ಲ ಕಲಿಯಲು ಸಿಗುತ್ತೆ ಅದನ್ನು ನಾನು ನಿಮಗೆ ಕನ್ನಡದಲ್ಲಿ ಅನುವಾದ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಓವರಾಲ್ ಈ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ. ಕೊನೆವರೆಗೂ ನೋಡಿ, ಸುಮಾರು ವಿಷಯಗಳನ್ನ ಕಲಿಬಹುದಾಗಿರುತ್ತೆ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸು ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದರೆ. ಸೊ ವೇಟ್ ಏನಕ್ಕೆ ಮಾಡೋದು, ಸ್ಟಾರ್ಟ್ ಮಾಡೋಣ. ಮೊದಲನೇ ಮೇಜರ್ ಇನ್ವೆಸ್ಟರು ವಾರನ್ ಬಫೆಟ್. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟರ್, ತುಂಬ ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಇವರು ಸ್ಟಾಕ್ ಮಾರ್ಕೆಟಲ್ಲಿ. ಇವರ 11ನೇ ವಯಸ್ಸಿನಲ್ಲಿ ಅಂದರೆ ತುಂಬ ಚಿಕ್ಕ ಏಜ್ನಲ್ಲೇ ಇನ್ವೆಸ್ಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೇನಪ್ಪ ಅಂದರೆ ಇವತ್ತಿನ ಮಟ್ಟಿಗೆ ಇವರು ಓವರಾಲ್ ವರ್ತ್ ನೋಡೋದಾದರೆ $100 ಬಿಲಿಯನ್ ಮಟ್ಟಿಗೆ ಆಗಿರುತ್ತೆ. ಸೊ ವಿಚ್ ಈಸ್ ಅ ಹ್ಯೂಜ್ ಅಮೌಂಟ್, ತುಂಬ ದೊಡ್ಡ ಅಮೌಂಟ್ ಇದು. ಅಷ್ಟರ ಮಟ್ಟಿಗೆ ಇವರು ಬೆಳೆಸಿರ್ತಾರೆ ಸ್ಟಾಕ್ ಮಾರ್ಕೆಟಿಂದಾನೆ. ಸೊ ಓವರಾಲ್ ಈ ಒಂದು ದೊಡ್ಡ ಮೊತ್ತ ಏನಿದೆ, ಇವರು ಮಾಡಿರ್ತಕ್ಕಂಥ ಆಸ್ತಿ ಏನಿದೆ, ಇದನ್ನು ಇವರು ಪವರ್ ಆಫ್ ಕಂಪೌಂಡಿಂಗ್ ಮೂಲಕ ಇವರು ಬೆಳೆಸಿರ್ತಕ್ಕಂಥದ್ದಾಗಿರುತ್ತೆ. ಇವರು ಯಾವ ರೀತಿ ಒಂದು ವಿಷಯನ ತಿಳಿಸ್ಕೊಡ್ತಾರೆ ನಮಗೆ, ಏನು ಇವರು ಥಿಂಕ್ ಮಾಡ್ತಾರೆ, ಸ್ಟಾಕನ್ನು ಯಾವಾಗ ಸೆಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅಂತ ವಿಡಿಯೋನ ಫಸ್ಟ್ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಿಮಗೆ ಇದನ್ನು ನಾನು ಕನ್ನಡದಲ್ಲಿ ತಿಳಿಸ್ಕೊಡ್ತೇನೆ. Originally, when I was working with tiny sums, I always had way more ideas than I had money. So I had a portfolio, very limited dollar amount, and I would find something that was more attractive and which I felt I knew as much about, but was more attractive by a significant margin than something I held. So I would sell something I held to buy something more attractive, never to raise cash. And I was always selling things that were still cheap, because it was a market where there were a lot of things that were cheap, and I was looking for the cheapest among things that I understood. Over the years, as more and more capital is accumulated for which I'm responsible, frequently money outruns ideas. I have more money than ideas. So now the only reason I would sell something would be if I lost confidence in the business or the management, or it became dramatically overpriced. And that doesn't happen very often. We work with large quantities of stocks, so it's not an easy in and out type proposition. Looking back, you can say that there are some things that I should have sold based on valuation that I didn't sell. There's certainly some things where I made mistakes about the business, the future economics of the business, and there are a few cases where I made mistakes about the quality or integrity of the management. But those are the reasons why you sell something. If we, during the panic in the fall of 2008, I committed to buy. I was already committed to help the Mars family buy Wrigley. That was $6.5 billion. I bought the Goldman preferred for $5 billion, and then General Electric came along and they wanted $3 billion. I wasn't comfortable committing $3 billion more at that time. We had the money, but I like to leave a big margin of safety. So as part of that same transaction, I sold, I think, roughly $1.5 billion or so of Johnson & Johnson stock. I wasn't selling it because I thought there was anything wrong with Johnson & Johnson. I just felt that the General Electric preferred was more attractive, and I didn't want to leave myself in a position where I wasn't comfortable with the cash position
that I would have had if I hadn't have sold that. So that was a rare case where, even under current circumstances, I sold something that I regarded as still attractive, but to buy something even more attractive. That's not usually the case. ಸೊ ವಿಡಿಯೋದಲ್ಲಿ ವಾರನ್ ಬಫೆಟ್ ಅವ್ರು ಏನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂತಂದರೆ, ಅವರ ಚಿಕ್ಕ ಏಜ್ನಲ್ಲಿ ಅವ್ರಿಗೇನಪ್ಪ ಅಂದರೆ ದುಡ್ಡು ಕಡಿಮೆ ಇತ್ತು ಆ ಸಮಯದಲ್ಲಿ. ಸೊ ಹಾಗಾಗಿ ಏನಾದರೂ ಐಡಿಯಾಸ್ಗಳು ಜಾಸ್ತಿ ಇತ್ತು ಅವ್ರಿಗೆ ಬರ್ತಕ್ಕಂತಹ ಏನು ಮಾಡಬೇಕು ನಾನು ಅನ್ನೋದು ಸುಮಾರು ಒಂದು ತಲೆಯಲ್ಲಿತ್ತು. ಬಟ್ ಏನಾದರೂ ದುಡ್ಡು ಕಡಿಮೆ ಇರೋದ್ರಿಂದ ಒಂದು ಶೇರನ್ನು ಸೆಲ್ ಮಾಡಿಬಿಟ್ಟು ಬೇರೆ ಒಂದು ಶೇರಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾಯಿದ್ರು, ಯಾವುದರಲ್ಲಿ ಆಪರ್ಚುನಿಟಿ ಜಾಸ್ತಿ ಇದೆಯೋ ಅಂಥದ್ರಲ್ಲಿ. ಬಟ್ ಟೈಮ್ ಹೋಗ್ತಾ ಹೋಗ್ತಾ ಅವ್ರ ಹತ್ರ ದುಡ್ಡು ಜಾಸ್ತಿ ಬರ್ತಾ ಹೋಗ್ತಾ ಹೋಯಿತು. ಅದಾದಮೇಲೆ ಅವ್ರು ಯಾವ ರೀತಿಯ ಸೆಲ್ ಅಥವಾ ಯಾವುದೇ ರೀತಿಯ ಸ್ಟಾಕ್ಸ್ಗಳನ್ನು ಅವರು ಸೆಲ್ ಮಾಡಲಿಲ್ಲ. ರಾದರ್ ದ್ಯಾನ್ ಅವರು ಕಂಪೌಂಡಿಂಗ್ ಮಾಡಿಕೊಂಡು ಒಂದು ಒಳ್ಳೆಯ ಅಮೌಂಟನ್ನು ಬೆಳೆಸಿದರು ಓವರಾಲ್ ಈ ಒಂದು ಸ್ಟಾಕ್ ಮಾರ್ಕೆಟಲ್ಲಿ. ಅದಾದಮೇಲೆ ಅವ್ರು ಹೇಳ್ತಾರೆ, ಓವರಾಲ್ ಒಂದು ಯಾವುದೇ ಥರದ ರೆಡ್ ಫ್ಲ್ಯಾಗ್ ಅಥವಾ ಯಾವುದೇ ಒಂದು ಕಂಪನಿಯಲ್ಲಿ ಏನೋ ಒಂದು ಮೇಜರ್ ನೆಗೆಟಿವ್ ನ್ಯೂಸ್ ಬಂತು, ಅಥವಾ ಏನಾದರೂ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಏನಾದರೂ ಇಶ್ಯೂಸ್ಗಳಾದರೆ, ಅಥವಾ ಮ್ಯಾನೇಜ್ಮೆಂಟ್ ರಿಲಯಬಲ್ ಇಲ್ಲ, ನೆಕ್ಸ್ಟ್ ಬರ್ತಕ್ಕಂಥ ದಿನಗಳಲ್ಲಿ ಇವ್ರು ಹ್ಯಾಂಡಲ್ ಮಾಡಲಿಕ್ಕೆ ಆಗಲ್ಲ ಕಂಪ್ನಿನ, ಆ ಥರ ಸಮಯದಲ್ಲಿ ಬೇಕಾದ್ರೆ ನೀವು ಸೆಲ್ ಮಾಡ್ಬೋದು ಸ್ಟಾಕ್ನ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಯಾವುದೋ ಒಂದು ಸಮಯದಲ್ಲಿ ಬಹಳ ರೇರ್ ಸಿಚುವೇಶನ್ಸಲ್ಲಿ ಒಂದು ಕಂಪನಿ ಅಥವಾ ಒಂದು ಶೇರು ತುಂಬ ಡ್ರಾಮೆಟಿಕಲಿ ಒಂದು ಓವರ್ ವ್ಯಾಲ್ಯೂ ಆಗುತ್ತೆ. ಈಗ ಎಲ್ಲೋ ಒಂದು 500-600 ರೂಪಾಯಿ ಇರ್ತಕ್ಕಂಥ ಶೇರು ಸಡನ್ನಾಗಿ 5,000, 6,000, 7,000 ಈ ಥರ ಎಲ್ಲ ಗ್ರೋತ್ ಕಂಡುಬಿಡುತ್ತೆ. ಸೊ ಆ ಥರ ಡ್ರಾಮೆಟಿಕಲಿ ಏನಾದ್ರು ಓವರ್ ವ್ಯಾಲ್ಯೂ ಆದರೆ, ವಿಚ್ ಇಸ್ ಅ ವೆರಿ ರೇರ್ ಸಿನಾರಿಯೋ ಅಂತಲೂ ಹೇಳ್ತಾರೆ ಅವರು. ಅಂದರೆ ತುಂಬ ಕಡಿಮೆ ಆ ರೀತಿ ಆಗೋದು. ಇನ್ ಕೇಸ್ ಆ ರೀತಿ ಆಗಿದ್ರೆ, ತುಂಬ ಲಾಭ ನಿಮಗೆ ಬಂದಿದ್ರೆ, ಆ ಥರ ಸಮಯದಲ್ಲಿ ನೀವು ಸ್ಟಾಕನ್ನು ಸೆಲ್ ಮಾಡ್ಬೋದು ಅಂತ ನಮಗೆ ಈ ಒಂದು ವಿಡಿಯೋ ಮೂಲಕ ವಾರನ್ ಬಫೆಟ್ ಅವರು ತಿಳಿಸ್ಕೊಟ್ಟಿರ್ತಾರೆ. ಸರಿ ಮಾಡಬೇಕಪ್ಪ ಅಂತಂದರೆ 4 ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾವಿಲ್ಲಿ ಕಲಿಬೋದಾಗಿರುತ್ತೆ. ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಏನಾದರೂ ಮೇಜರ್ ನೆಗೆಟಿವ್ ನ್ಯೂಸ್ಗಳಿತ್ತು ಅಂದರೆ, ರೆಡ್ ಫ್ಲ್ಯಾಗ್ ಇತ್ತು ಅಂದರೆ ಕಂಪನಿಯಲ್ಲಿ, ಆ ಥರ ಸಮಯದಲ್ಲಿ ಸೆಲ್ ಮಾಡ್ಬೋದು ಸ್ಟಾಕನ್ನು. ಎರಡನೇದು ಇಂಪಾರ್ಟೆಂಟ್ ಆಗಿ, ಮ್ಯಾನೇಜ್ಮೆಂಟ್ ರಿಲೇಟೆಡ್ ಏನಾದರೂ ಇಶ್ಯೂಸ್ಗಳಾಗಿ, ಮ್ಯಾನೇಜ್ಮೆಂಟ್ ರಿಲಯಬಲ್ ಇಲ್ಲ, ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮ್ಯಾನೇಜ್ಮೆಂಟ್ಗೆ ಯಾವುದೇ ರೀತಿಯ ಒಂದು ಕ್ಲೂನೇ ಇಲ್ಲ ಒಂದು ಕಂಪ್ನಿನ ಹ್ಯಾಂಡಲ್ ಮಾಡಲಿಕ್ಕೆ, ಆ ಥರ ಸಮಯ ನಿಮ್ಗೆ ಇತ್ತು ಅಂತಂದರೆ ಆ ಒಂದು ಶೇರ್ ಅಥವಾ ಸ್ಟಾಕನ್ನು ನೀವು ಸೆಲ್ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆ ಮೂರನೇ ಇಂಪಾರ್ಟೆಂಟ್ ಆಗಿ ಅವ್ರು ಹೇಳೋದಪ್ಪ ಅಂದರೆ, ನಿಮ್ಗೊಂದು ಬೆಟರ್ ಐಡಿಯಾ ಅಥವಾ ಒಂದು ಬೆಟರ್ ಆಪರ್ಚುನಿಟೀಸ್ ಕಾಣಿಸ್ತಾ ಇದೆ. ಈಗ ಪ್ರೆಸೆಂಟ್ ಇನ್ವೆಸ್ಟ್ಮೆಂಟ್ ನೀವು ಯಾವುದೋ ಒಂದು ಕಂಪ್ನಿಲಿ ಹೂಡಿಕೆ ಮಾಡಿದ್ದೀರಾ, ಬಟ್ ನಿಮ್ಗೆ ಇನ್ನೊಂದು ಕಂಪನಿಯಲ್ಲಿ ಒಂದು ಒಳ್ಳೆಯ ಬೆಟರ್ ಆಪರ್ಚುನಿಟಿ ಕಾಣಿಸ್ತಾ ಇದೆ, ಇದಕ್ಕೆ ಕಂಪೇರ್ ಮಾಡಿದರೆ ಅಲ್ಲಿ ಗ್ರೋತ್ ಆಪರ್ಚುನಿಟಿ ಜಾಸ್ತಿ ಇದೆ ಅಂತ ಸಮಯದಲ್ಲಿ, ನಿಮ್ಮ ಹತ್ರ ಕಡಿಮೆ ದುಡ್ಡಿದೆ ಅಂತ ಅಂದರೆ ನೀವು ಆ ಸಮಯದಲ್ಲಿ ಆ ಒಂದು ಸ್ಟಾಕನ್ನು ಸೆಲ್ ಮಾಡಿ ಬೇರೆ ಆಪರ್ಚುನಿಟಿಯಲ್ಲಿ ಹೂಡಿಕೆ ಮಾಡ್ಬೋದು ಅನ್ನೋ ಒಂದು ವಿಷಯನೂ ಕೂಡ ನಾವಿಲ್ಲಿ ತಿಳ್ಕೊಬೋದಾಗಿರುತ್ತೆ. ಹಾಗೆ ನಾಲ್ಕನೇದಾಗಿ ಇಂಪಾರ್ಟೆಂಟ್ ಆಗಿ, ಯಾವಾಗ ಯಾವುದೇ ಒಂದು ಶೇರ್ ಅಥವಾ ಕಂಪನಿಯ ಬೆಲೆ ತುಂಬ ಓವರ್ ವ್ಯಾಲ್ಯೂ ಆಗುತ್ತೋ ಆ ಥರ ಸಮಯದಲ್ಲಿ ನೀವು ಓವರಾಲ್ ಆ ಕಂಪನಿಯನ್ನು ಸೆಲ್ ಮಾಡ್ಬೋದು ಅನ್ನೋ ಈ ಒಂದು 4 ವಿಷಯಗಳನ್ನು ನಾವು ವಾರನ್ ಬಫೆಟ್ ಅವರ ಎಕ್ಸ್ಪೀರಿಯನ್ಸಿಂದ ಕಲಿಬೋದಾಗಿರುತ್ತೆ. ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂತಹ ಮೇಜರ್ ಇನ್ವೆಸ್ಟರ್, ಲೆಜೆಂಡರಿ ಇನ್ವೆಸ್ಟರ್ ಅಂತ ನೋಡೋದಾದರೆ, ಒಬ್ಬ ಫಂಡ್ ಮ್ಯಾನೇಜರ್ ಇವರು ಪೀಟರ್ ಲಿಂಚ್ ಅಂತ ಹೇಳಿಕೊಂಡು, ಟೈಮ್ ಮ್ಯಾಗಝಿನ್ ಹೇಳೋ ಪ್ರಕಾರ 1980ರ ಒಂದು ಟೈಮ್ನಲ್ಲಿ ಒನ್ ಆಫ್ ದ ಬೆಸ್ಟ್ ಫಂಡ್ ಮ್ಯಾನೇಜರ್ ಆಗಿರ್ತಾರೆ ಬಿಕಾಸ್ ಆಫ್ ದ ಪರ್ಫಾರ್ಮೆನ್ಸ್. ಸೊ ಇವರು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾರೆ, ಓವರ್ ಆಲ್ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಫಂಡ್ ಮ್ಯಾನೇಜರ್ ಇವರು ಅಂತ. ಸೊ ನಾನು ಆಲ್ರೆಡಿ ಹೇಳಿದೆ, ಓವರ್ ಆಲ್ ಇವರು ಫಂಡ್ ಏನಿತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಆಗಿತ್ತು. 1977ರಿಂದ 1990ರವರೆಗೂ ಅಂತ ನೋಡೋದಾದ್ರೆ, ಈ ಒಂದು ಸಾಲಿನಲ್ಲಿ ಸುಮಾರು 29% ಕಂಪೌಂಡೆಡ್ ರಿಟರ್ನ್ ಅನ್ನ ಜನರೇಟ್ ಮಾಡಿ ಇನ್ವೆಸ್ಟರ್ಸ್ಗಳಿಗೆ ಈ ಒಂದು ಮ್ಯೂಚುವಲ್ ಫಂಡ್ ಕೊಟ್ಟಿರ್ತದೆ ಆ ಸಮಯದಲ್ಲಿ. ಮೆಗಲನ್ ಫಂಡ್ ಅಂತ ಹೇಳ್ಕೊಂಡು ಇದಕ್ಕೆ ಈ ಪೀಟರ್ ಲಿಂಚ್ ಅವರು ಮ್ಯಾನೇಜರ್ ಆಗಿರ್ತಾರೆ ಆ ಸಮಯದಲ್ಲಿ. ಓವರ್ ಆಲ್ ಇದು ಒಂದು ಈ S&P 500 ಅಂತ ಬರುತ್ತೆ, ಹೇಗೆ ನಮ್ಮಲ್ಲಿ ನಿಫ್ಟಿ 50 ಅಂತ ಇದೆಯೋ ಅದೇ ರೀತಿ US ಅಲ್ಲಿ S&P 500 ಅಂತ ಹೇಳ್ತಾರೆ. ಬೇಸಿಕಲಿ 500 ಮೇಜರ್ ಸ್ಟಾಕ್ಸ್ ಗಳನ್ನ ಸೇರಿ ಆಗಿರ್ತಕ್ಕಂಥ ಇಂಡೆಕ್ಸ್ ಇದು US ಅಲ್ಲಿ. ಸೊ US ಅಲ್ಲಿ ಈ ಒಂದು ಇಂಡೆಕ್ಸ್ ರಿಟರ್ನ್ ಕಂಪೇರ್ ಮಾಡಿ ನೋಡೋದಾದ್ರೆ, ಮೋರ್ ದ್ಯಾನ್ 2 ಟೈಮ್ಸ್, ಅಂದರೆ ಈಗ ₹1 ಜನರೇಟ್ ಮಾಡಿದೆ S&P 500 ಅಂತ ಅಂದರೆ ₹2 ಇವ್ರು ಜನರೇಟ್ ಮಾಡಿರ್ತಾರೆ ಅನ್ನೋ ಲೆಕ್ಕದಲ್ಲಿ. ಅಂದರೆ ಡಬಲ್ ಆಫ್ ದ ರಿಟರ್ನ್ಸ್ ಕಂಪೇರಿಂಗ್ ಟು ದ S&P 500 ಅನ್ನೋ ಒಂದು ರಿಟರ್ನ್ ಅನ್ನು ಜನರೇಟ್ ಮಾಡಿರುತ್ತೆ ಆ ಟೈಮಲ್ಲಿ, ವಿಚ್ ಈಸ್ ಅ ಹ್ಯೂಜ್ ರಿಟರ್ನ್. ಸೊ ಇವರಿಂದ ಏನು ನಮಗೆ ಕಲೀಲಿಕ್ಕೆ ಸಿಗುತ್ತೆ, ಏನು ಇವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ, ಯಾವಾಗ ಸ್ಟಾಕನ್ನು ಸೆಲ್ ಮಾಡಬೇಕು ಅನ್ನೋ ಒಂದು ವಿಷಯವಾಗಿ ಮೊದಲು ನೀವು ವಿಡಿಯೋ ನೋಡ್ಕೊಂಡು ಬನ್ನಿ, ಅದಾದಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅವ್ರು ಏನು ಇದ್ರ ಬಗ್ಗೆ ಹೇಳಿದ್ದಾರೆ ಕನ್ನಡದಲ್ಲಿ ಅಂತ ಹೇಳ್ಕೊಂಡು. It's funny, on a stock, all you can lose is 100%. I've done that. But your great mistake is selling a good company, and then it doubles, then it triples and quadruples, because you make a lot of mistakes, and so those ones that go up tenfold, I call them the 10 baggers. So some of my mistakes are just saying, oh my God, this stock is too high, and I was wrong. And you had to figure out, what inning am I in this baseball game? I sold Toys R Us way too early. It went up 20-fold after I sold. I did the same thing at Home Depot. Those are probably my 2 greatest mistakes I ever made. When should you sell? Well, you ought to find out why you bought a stock. If you're saying if it's a cyclical company and they're doing poorly, and they're doing awful, you wait till things are getting better, and they're doing terrific, and then you sell it. But with a growth company, you have to say, Walmart's case, 10 years after they went public, you could have bought the stock and made 500 times your money. You say, still are only in 15% of the United States. And they could say, why can't they go to 17? Why can't they go to 19? Why can't they go to 23? So for the next 4 decades, they went around the country. So you have to say to yourself, in this stock, I
I have a 10-year story, a 20-year story. I'll be able to write that down and follow that. That's what I do with the company. ಸೊ ವಿಡಿಯೋ ಪ್ರಕಾರ ಓವರಾಲ್ ಏನಪ್ಪ ಅಂದರೆ ಪೀಟರ್ ಲಿಂಚ್ ಅವ್ರನ್ನು ಸೇಮ್ ಆ್ಯಸ್ ವಾರನ್ ಬಫೆಟ್ ಅವ್ರು ಹೇಳಿರೋ ಪ್ರಕಾರನೇ ನಾನು ಅರ್ಲಿ ಏಜಲ್ಲಿ ಸುಮಾರು ಒಂದು ಕಂಪನಿಗಳನ್ನ ಒಳ್ಳೊಳ್ಳೆ ಗ್ರೋತ್ ರಿಲೇಟೆಡ್ ಕಂಪನಿಗಳನ್ನ ಬೇಗನೆ ಸೆಲ್ ಮಾಡಿದ್ದೆ ಅಂತ ಹೇಳ್ಕೊಂಡು, ಬಟ್ ಸ್ಟಾಕನ್ನು ಯಾವಾಗ ಸೆಲ್ ಮಾಡಬೇಕು ಅಂತ ಒಂದು ವಿಷಯ ಬಂದಾಗ ಅವರು ಕ್ಲಿಯರಾಗಿ ಮೆನ್ಷನ್ ಮಾಡಿ ಹೇಳ್ತಾರೆ. ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಇನ್ವೆಸ್ಟರು ಸೆಲ್ ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ಯಾಕೆ ನಾನು ಬೈ ಮಾಡಿದ್ದೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮ್ಗೆ ಯಾಕೆ ಬೈ ಮಾಡಿದ್ದೀರಾ ಅಂತ ನಿಮ್ಗೆ ಗೊತ್ತಿದ್ದರೆ ಆ ಯಾಕೆ ನೀವು ಬೈ ಮಾಡಿದ್ದೀರಾ ಅನ್ನೋ ಒಂದು ರೀಸನ್ಗೆ ಯಾವಾಗ ನಿಮ್ಗೆ ರೀಸನ್ ಇಲ್ವೋ ಆ ಥರ ಸಮಯದಲ್ಲಿ ನೀವು ಸೆಲ್ ಮಾಡ್ಬೋದು ಅಂತ ಅನ್ನೋ ಒಂದು ವಿಷಯವನ್ನು ಅವ್ರಲ್ಲಿ ತಿಳಿಸ್ಕೊಡ್ತಾರೆ. ಸೊ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ನ ಅವ್ರು ಮೆನ್ಷನ್ ಮಾಡಿ ಹೇಳ್ತಾರೆ. ನಮಗಿಲ್ಲಿ ಜನರಲಿ ನಮ್ಮ ಇನ್ವೆಸ್ಟರ್ಸ್ಗಳು ಏನಂತಾರೋ ಮೆಜಾರಿಟಿ ಆಫ್ ದ ಇನ್ವೆಸ್ಟರ್ಸ್ಗಳು ಸೈಕ್ಲಿಕಲ್ ಸ್ಟಾಕ್ಸ್ಗಳಲ್ಲಿ ಸೈಕ್ಲಿಕಲ್ ಬಿಸ್ನೆಸ್ಗಳಲ್ಲಿ ಹೂಡಿಕೆಯನ್ನು ಮಾಡ್ತಾರೆ ಅಂತ. ಏನಪ್ಪ ಈ ಸೈಕ್ಲಿಕಲ್ ಬಿಸ್ನೆಸ್ ಅಥವಾ ಸ್ಟಾಕ್ಸ್ಗಳು ಅಂತ ಅಂದರೆ, ಯಾವುದೇ ಒಂದು ಇಂಡಸ್ಟ್ರಿ, ಈಗ ಪರ್ಟಿಕ್ಯುಲರ್ಲಿ ಸ್ಟೀಲ್ ಇಂಡಸ್ಟ್ರಿ ಅಂತ ತಗೊಳ್ಳೋದಾದರೆ ಸ್ಟೀಲ್ಗೆ ಯಾವಾಗ ಡಿಮ್ಯಾಂಡ್ ಇರುತ್ತೋ ಆ ಥರ ಸಮಯದಲ್ಲಿ ಕಂಪ್ನಿಗಳು ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ. ಯಾವಾಗ ಡಿಮ್ಯಾಂಡ್ ಇರಲ್ವೋ ಆವಾಗ ಈ ಒಂದು ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಆಗಲ್ಲ. ಇಟ್ಸ್ ಆಫ್ ಕೋರ್ಸ್. ಸೊ ಸ್ಟೀಲ್ ಅನ್ನೋದು ಒಂದು ಕಮ್ಯುಡಿಟಿ ಆಗಿರೋದ್ರಿಂದ ಇದಕ್ಕೆ ಡಿಮ್ಯಾಂಡ್ ಸಪ್ಲೈ ಏನಿದೆಯೋ ತುಂಬಾ ಸೈಕ್ಲಿಕಲ್ಲು. ಸೊ ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ತುಂಬ ಡೀಪ್ ಸೈಕ್ಲಿಕಲ್ ಲೆವೆಲ್ಸ್ಗಳು ಬಂದ್ಬಿಡುತ್ತೆ, ಸುಮಾರು ಸತಿ ಹಾಗೆ ಅಲ್ಲೇ ಉಳ್ಕೊಂಡ್ಬಿಡುತ್ತೆ ಅಥವಾ ಕೆಳಗಡೆ ಹೋಗ್ತಾನೆ ಇರುತ್ತೆ. ಸೊ ಹಾಗಾಗಿ ಇವ್ರು ಹೇಳ್ತಾರೆ ಈ ಥರ ಪಾಯಿಂಟ್ ಇದ್ದಾಗ ಯಾವುದೇ ಸೈಕ್ಲಿಕಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಇನ್ವೆಸ್ಟರ್ಸ್ಗಳು ಅಂತ ಅಂದರೆ, ಯಾವಾಗ ಅದರಲ್ಲಿ ಒಂದು ಮೇಜರ್ ಮೊಮೆಂಟಮ್ ಕಂಡು ಬರುತ್ತೋ, ಯಾವಾಗ ಒಂದು ಮೂಮೆಂಟ್ ಕಂಡು ಬರುತ್ತೋ ಆ ಪಾಸಿಟಿವ್ ಮೂಮೆಂಟು, ಆ ಥರ ಸಮಯದಲ್ಲಿ ಮಾತ್ರ ಸೈಕ್ಲಿಕಲ್ ಬಿಸ್ನೆಸ್ಸಲ್ಲಿ ಹೂಡಿಕೆ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಪೀಟರ್ ಲಿಂಚ್ ಅವರು ನಮಗಿಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ಏನಪ್ಪ ಅಂದರೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು, ವಾಲ್ಮಾರ್ಟ್ದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅಂದರೆ IPO ರಿಲೀಸ್ ಆಗಿ IPO ಲಿಸ್ಟ್ ಆಗಿ ಓವರಾಲ್ ಒಂದು 10 ವರ್ಷ ಆದ್ರೂ ಕೂಡ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಆಗ್ತಾ ಇದೆ ಅಂತ ಹೇಳ್ಕೊಂಡು. ಸೊ ಹಾಗಾಗಿ ಏನಪ್ಪ ಅಂದರೆ ಯಾವುದೇ ಒಂದು ಕಂಪನಿಯಲ್ಲಿ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಆ ಕಂಪನಿ ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ, ಎಷ್ಟು ದಿನದವರೆಗೂ ಆ ಬೆಳವಣಿಗೆ ಇರುತ್ತೆ ಅಂತ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದು ಆ್ಯಸ್ ಅನ್ ಇನ್ವೆಸ್ಟರ್ ಪ್ರಾಮುಖ್ಯತೆ ವಹಿಸುತ್ತೆ ಅನ್ನೋ ಒಂದು ವಿಷಯವನ್ನು ತಿಳಿಸ್ಕೊಟ್ಟಿದ್ದಾರೆ ನಮಗಿಲ್ಲಿ. ಸೊ ಹಾಗೆ ಅವರು ನೆಕ್ಸ್ಟ್ ಹೇಳ್ತಾರೆ ಏನಪ್ಪ ಅಂತ ಅಂದರೆ, ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಎಷ್ಟು ದಿನಕ್ಕೆ ನೀವು ಹೂಡಿಕೆಯನ್ನು ಹೋಲ್ಡ್ ಮಾಡಿರ್ತೀರ, ಹಾಗೆ ಎಷ್ಟು ದಿನಕ್ಕೆ ಆ ಒಂದು ಕಂಪನಿ ಬೆಳೆಯುತ್ತೆ ಅನ್ನೋ ಒಂದು ಸರ್ಟನ್ ಐಡಿಯಾ ಇನ್ವೆಸ್ಟರ್ಸ್ಗಳು ಇಟ್ಕೊಂಡಿರಬೇಕು. ಯಾವಾಗ ಆ ಟೈಮ್ ಬರುತ್ತೋ ಆ ಟೈಮಲ್ಲಿ ಅವರು ಸೆಲ್ ಮಾಡ್ಬೋದು ಅನ್ನೋ ಒಂದು ವಿಷಯವನ್ನು ಹೇಳ್ತಾರೆ. ಲೈಕ್ ಈಗ ನಾನು ಇನ್ವೆಸ್ಟ್ ಮಾಡಿರೋ ಟೈಮಿಂದ 5 ವರ್ಷ ಅಥವಾ 10 ವರ್ಷ 20 ವರ್ಷ ಈ ರೀತಿ ಒಂದು ಸರ್ಟನ್ ಪ್ಲಾನ್ನ ಇಟ್ಕೊಳ್ಳಿ ಯಾವುದೇ ಹೂಡಿಕೆನ ಮಾಡೋದಕ್ಕಿಂತ ಮುಂಚೆನೆ. ಸೊ ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ ಅನ್ನೋ ಒಂದು ವಿಷಯವನ್ನು ಅವ್ರಲ್ಲಿ ತಿಳಿಸ್ಕೊಡ್ತಾರೆ. ಹಾಗೆ ಕೊನೆಯದಾಗಿ ಇಂಪಾರ್ಟೆಂಟ್ ಪಾಯಿಂಟ್ ತಿಳಿಸ್ಕೊಡ್ತಾರೆ ಅವರು, ಇನ್ವೆಸ್ಟರ್ಸ್ ಹಾಗೆ ಟ್ರೇಡಿಂಗಿಗೂ ಅಪ್ಲೈ ಆಗುತ್ತೆ. ಇದೇನಪ್ಪ ಅಂತ ಅಂದರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂತಂದರೆ ಎಲ್ಲ ಸತಿನೂ ರೈಟ್ ಇರಬೇಕಂತ ಏನಿಲ್ಲ. ಸುಮಾರು ಜನ ಏನು ಯೋಚನೆ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಅವರು ಬರೀ ನಾನು ರೈಟ್ ಇರಬೇಕು ನನ್ನ ಡಿಸಿಷನಲ್ಲಿ ಅನ್ನೋ ಒಂದು ವಿಷಯವನ್ನೇ ಮಾತಾಡ್ತಾರೆ. ಬಟ್ ಪೀಟರ್ ಲಿಂಚ್ ಅವ್ರು ಹೇಳ್ತಾರೆ, ಸುಮಾರು ಮಿಸ್ಟೇಕ್ಸ್ಗಳನ್ನು ನಾವು ಮಾಡ್ತೀವಿ ಈ ಥರ ಪ್ರೊಸೆಸ್ಸಲ್ಲಿ ಅಂತ ಬಂದಾಗ, ಎಸ್ಪೆಷಲಿ ಇನ್ವೆಸ್ಟಿಂಗಲ್ಲಿ ಸುಮಾರು ಮಿಸ್ಟೇಕ್ಸ್ಗಳಾಗುತ್ತೆ. ಬಟ್ 3ರಿಂದ 4 ಸ್ಟಾಕ್ಸ್ಗಳ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ಗಳನ್ನು ರಿಟರ್ನನ್ನು ನೀವು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ತರೋಕ್ಕಾದರೆ ನಿಮ್ಮ ಮಿಸ್ಟೇಕ್ಸ್ಗಳೆಲ್ಲ ನೆಗೆಟ್ ಆಗುತ್ತೆ, ಅಥವಾ ಅದು ಕಳೆದು ಓವರಾಲ್ ಒಂದು ಮೇಜರ್ ರಿಟರ್ನನ್ನು ನಿಮ್ಮ ಪೋರ್ಟ್ಫೋಲಿಯೋ ತಂದು ಕೊಡ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಬರೀ ರೈಟ್ ಇರೋದ್ರ ಬಗ್ಗೆ ಫೋಕಸ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಒಂದು ವಿಷಯದಲ್ಲಿ ಅಥವಾ ಇನ್ವೆಸ್ಟಿಂಗಲ್ಲಿ ಫೇಲ್ ಆದರೆ ಇಟ್ಸ್ ಓಕೆ, ಆವತ್ತಿನ ಮಟ್ಟಿಗೆ ಬೇಜಾರು ಅನಿಸ್ಬೋದು. ಬಟ್ ಆಪರ್ಚುನಿಟೀಸ್ ಯಾವತ್ತಿದ್ರೂ ಮಾರ್ಕೆಟ್ ಕೊಡ್ತಾನೆ ಇರುತ್ತೆ. ಆ ನಿಟ್ಟಿನಲ್ಲಿ ಆಶಾದಾಯಕವಾಗಿರಬೇಕು ಒಂದು, ಹಾಗೆ ಮೇಜರಾಗಿ ನಾವು ತಿಳ್ಕೊಂಡಿರಬೇಕು. ಎಲ್ಲ ಡಿಸಿಷನಲ್ಲೂ ರೈಟ್ ಆಗಬೇಕು ಅಂತ ಅಂದ್ಕೊಂಡೇ ಹೋಗೋದಲ್ಲ. ಇವನ್ 3ರಿಂದ 4 ಸ್ಟಾಕ್ಸ್ಗಳು ಚೆನ್ನಾಗಿ ಪರ್ಫಾರ್ಮ್ ಆದ್ರೂ ಕೂಡ ನಮ್ಮ ಓವರಾಲ್ ಪೋರ್ಟ್ಫೋಲಿಯೋ ಒಂದು ಒಳ್ಳೆಯ ರೀತಿಯಲ್ಲಿ ಬ್ಯಾಲೆನ್ಸ್ ಆಗಿ ಮೇಜರ್ ರಿಟರ್ನನ್ನು ತಂದುಕೊಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಅನ್ನೋ ಒಂದು ವಿಷಯವನ್ನು, ಬಹಳ ಸೂಕ್ಷ್ಮ ವಿಷಯದಿಂದ ಅವರು ನಮಗಿಲ್ಲಿ ತಿಳಿಸ್ಕೊಟ್ಟಿರ್ತಾರೆ. ಸೊ ಇವಾಗ ನಮಗೆ ವಾರನ್ ಬಫೆಟ್ ಅವರು ಹಾಗೆ ಪೀಟರ್ ಲಿಂಚ್ ಇಬ್ಬರು ವ್ಯಕ್ತಿಗಳು ಏನು ಥಿಂಕ್ ಮಾಡ್ತಾರೆ ಸ್ಟಾಕನ್ನು ಯಾವಾಗ ಸೆಲ್ ಮಾಡಬೇಕು ಅನ್ನೋ ಒಂದು ವಿಷಯವಾಗಿ ಅಂತ ಅರ್ಥ ಆಗಿದೆ. ಇವಾಗ 3ನೇ ಇನ್ವೆಸ್ಟರ್, ಮೇಜರ್ ಇನ್ವೆಸ್ಟರ್ ಚಾರ್ಲಿ ಮಂಗರ್, ಇವರು ಕೂಡ ಲೆಜೆಂಡರಿ ಇನ್ವೆಸ್ಟರ್ ಆಗಿರ್ತಾರೆ. ಸುಮಾರು ಜನಕ್ಕೆ ಈ ಒಂದು ಹೆಸರು ಗೊತ್ತೇ ಇರುತ್ತೆ ಇನ್ವೆಸ್ಟಿಂಗ್ ಫೀಲ್ಡಲ್ಲಿ. ಸುಮಾರು ದಿನದಿಂದ ಇದ್ದಾರೆ ಅಂತಂದರೆ ಚಾರ್ಲಿ ಮಂಗರ್ ಬಗ್ಗೆ ತಿಳ್ಕೊಳ್ದೇ ಇರೋರು ಯಾರೂ ಇಲ್ಲ. ಸುಮಾರು ಒಂದು ಹೆಸರು ಮಾಡಿರ್ತಕ್ಕಂಥ ವ್ಯಕ್ತಿ ಇವರು ಇನ್ವೆಸ್ಟಿಂಗ್ ಫೀಲ್ಡಲ್ಲಿ. ಚಾರ್ಲಿ ಮಂಗರ್ ಅವರು ಬಾರ್ಕ್ಷೈರ್ ಹಾಥ್ವೇ ಕಾರ್ಪೊರೇಷನ್ ಈ ಒಂದು ಕಂಪನಿಯ ವಾಯ್ಸ್ ಚೇರ್ಮನ್ ಆಗಿರ್ತಾರೆ. ಸೊ ಈ ಕಂಪನಿ ಚೇರ್ಮನ್ ಬಂದು ವಾರನ್ ಬಫೆಟ್ ಆಗಿರ್ತಾರೆ. ಸೊ ಓವರಾಲ್ ವಾರನ್ ಬಫೆಟ್ ಅವರು ಒಂದು ಕಡೆ ಹೇಳ್ತಾರೆ, ಚಾರ್ಲಿ ಮಂಗರ್ ಅವರು ಏನಿದ್ದಾರೆ ಅವ್ರ ರೈಟ್ ಹ್ಯಾಂಡ್ ಅಥವಾ ಒಂದು ಪಾರ್ಟ್ನರ್ ಆಗಿ ಅವ್ರು ಕನ್ಸಿಡರ್ ಮಾಡಿದ್ದಾರೆ ಇವ್ರನ್ನ ಅಂತ ಹೇಳ್ಕೊಂಡು. ಸೊ ಚಾರ್ಲಿ ಮಂಗರ್ ಅವರು ಏನು ಹೇಳ್ತಾರೆ ಈ ಒಂದು ವಿಷಯವಾಗಿ, ಸ್ಟಾಕ್ನ ಯಾವಾಗ ಸೆಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ನೋಡ್ಕೊಂಡು ಬರೋಣ. ಅದಾದಮೇಲೆ ನಾನು ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ ಏನು ಅವ್ರು ಹೇಳಿದ್ದಾರೆ ಅಂತ. Well, you're not talking to a great exiter. My Berkshire I bought in 1966. My Costco I've been a good picker, but other people know more about exiting. I'm trying never to have to exit. So you're talking to the wrong. I think there's working styles of investments that work well with constant exits. It just hasn't happened to have been my forte. So I'm no good at exits.
I don't like even looking for exits. I'm looking for holds. Think of the pleasure I've got from watching Costco march ahead. Such an utter meritocracy, and it does so well. Why would I trade that experience for a series of transactions that made me a little... First place, I'd be less rich, not more, after taxes. In the second place, it's a much less satisfactory life than rooting for people I like and admire. So I say find Costco's, not good exits. ಸೊ ವಿಡಿಯೋ ಮೂಲಕ ನಮ್ಗೆ ಅರ್ಥ ಆಯಿತು. ಇಲ್ಲಿ ಚಾರ್ಲಿ ಮಂಗರ್ ಅವರು ಬೈ ಆ್ಯಂಡ್ ಹೋಲ್ಡ್ ಸ್ಟ್ರಾಟಜಿನ ಫಾಲೋ ಮಾಡ್ತಾರೆ. ಅಂದರೆ ಓವರಾಲ್ ಯಾವುದೇ ಒಂದು ಕಂಪ್ನಿ, ಇವ್ರು ಹೇಳೋ ಪ್ರಕಾರ ಒಂದು ಕಂಪ್ನಿ ಚೆನ್ನಾಗಿ ಗ್ರೋ ಆಗ್ತಾ ಇದೆ, ಬೆಳೀತಾ ಇದೆ ಅಂತ ಅಂದರೆ ಎಲ್ಲಿವರೆಗೂ ಅದು ಬೆಳೀತಾ ಇರುತ್ತೋ ಅಲ್ಲಿವರೆಗೂ ನಾನು ಹೋಲ್ಡ್ ಮಾಡ್ತೀನಿ ಆ ಸ್ಟಾಕ್ನ ಅಂತ ಇವರು ಮೆನ್ಷನ್ ಮಾಡ್ತಿದ್ದಾರೆ ಇಲ್ಲಿ. ಸೊ ಇದು ಹೇಳೋಕ್ಕೆ ಈಸಿ, ಬಟ್ ಮಾಡೋಕ್ಕೆ ಅಷ್ಟೇ ಕಷ್ಟವಾಗಿರುತ್ತೆ. ಬಟ್ ಓವರಾಲ್ ಇವರ ಸ್ಟ್ರಾಟಜಿ ಏನಿದೆಯೋ, ಚೆನ್ನಾಗಿ ಎಲ್ಲಿವರೆಗೂ ಕಂಪ್ನಿ ಬೆಳಿಬೇಕೋ ಅಲ್ಲಿವರೆಗೂ ಬೆಳೀಲಿ, ಸೊ ನಾನು ಅಲ್ಲಿವರೆಗೂ ನಾವು ಸ್ಟಾಕನ್ನು ಹೋಲ್ಡ್ ಮಾಡ್ಕೊಂಡಿರ್ತೀನಿ ಅನ್ನೋ ಒಂದು ವಿಷಯವನ್ನು ನಮಗಿಲ್ಲಿ ತಿಳಿಸ್ಕೊಡ್ತಾರೆ. ಸೊ ಈ ಥರ ಒಂದು ಕಾನ್ಫಿಡೆನ್ಸ್ನ ಡೆವಲಪ್ ಮಾಡ್ಕೋಬೇಕು, ಕನ್ವಿಕ್ಷನ್ನ ಡೆವಲಪ್ ಮಾಡ್ಕೋಬೇಕು ಅಂತಂದರೆ ಸುಮಾರು ರಿಸರ್ಚ್ಗಳನ್ನ ಮಾಡ್ತಾ ಇರಬೇಕು. ಹಾಗೆ ಸುಮಾರು ರೀತಿಯ ಅನಾಲಿಸಿಸ್ಗಳು, ಹಾಗೆ ಸುಮಾರು ರೀತಿಯ ಒಂದು ಐಡಿಯಾಸ್ಗಳು ಏನಿದೆಯೋ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಅದು ಗೊತ್ತಿರಬೇಕು. ಸೊ ಇಲ್ಲಿ ಹೋಲ್ಡ್ ಮಾಡೋದಕ್ಕೆ ಅಂತ ಬಂದಾಗ ಯಾವುದೇ ಒಂದು ಬಿಸ್ನೆಸ್ಸನ್ನು ಹೋಲ್ಡ್ ಮಾಡಬೇಕು ಅಂತ ಅಂದರೆ ಎಷ್ಟರ ಮಟ್ಟಿಗೆ ಕನ್ವಿಕ್ಷನ್ ಇದೆ ಒಬ್ಬ ಇನ್ವೆಸ್ಟರ್ಗೆ ಆ ಒಂದು ಹೂಡಿಕೆ ಬಗ್ಗೆ, ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅವರು ಅನ್ನೋದು ಬಹಳ ಪ್ರಾಮುಖ್ಯತೆ ವಹಿಸುತ್ತೆ. ಸೊ ಇದೇ ರೀತಿಯಲ್ಲಿ ಸುಮಾರು ರೀತಿಯ ವಿಡಿಯೋಸ್ ಅಪ್ಡೇಟ್ಸ್ಗಳನ್ನು ನಾವು ನಮ್ಮಲ್ಲಿ ಕೊಡ್ತಾ ಇರ್ತೀವಿ. ನಿಮ್ಗೆ ಗೊತ್ತಿಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಂತಂದರೆ ನೀವು ಕಲಿಬೋದು. ಕನ್ನಡದಲ್ಲಿ ನಾವು ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಮ್ಮ ಕಡೆಯಿಂದ ಕನ್ವೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಇಲ್ಲಿವರೆಗೂ ಸುಮಾರು ವಿಡಿಯೋಸ್ಗಳನ್ನು. ಅದೇ ರೀತಿಯಾಗಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳನ್ನು ಮತ್ತೆ ನಮ್ಮ ಚಾನಲ್ ಮೂಲಕ ಅಪ್ಲೋಡ್ ಮಾಡೋಕೆ ಹೋಗ್ತಾ ಇದ್ದೀವಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು. ಹಾಗೆ ಇಂಪಾರ್ಟೆಂಟಾಗಿ ಏನಪ್ಪ ಅಂದರೆ ಈ ವಿಡಿಯೋನ ಶೇರ್ ಮಾಡಿ, ನಿಮಗೆ ಗೊತ್ತಿರತಕ್ಕಂಥವ್ರಿಗೆ, ಯಾರಿಗೆ ಇದ್ರ ಬಗ್ಗೆ ಆಸಕ್ತಿ ಇದೆಯೋ ಅಂಥವ್ರಿಗೆ ಅಂತ ಹೇಳ್ತಾ, ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆ ಇದು ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಷನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರಾಗಿ ಅನಲೈಸ್ ಮಾಡಿ, ರಿಸರ್ಚ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಮತ್ತೆ ನಿಮಗೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋ ಹೋಗ್ತಾ ಇದ್ದೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.